ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ಡೇ 2 ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ PYQ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಪ್ರತಿಯೊಂದು ಕ್ವಶನ್ನ ಪಿಕ್ ಮಾಡ್ತೀವಿ, ಅದರದ್ದು ಸರೌಂಡಿಂಗ್ ಇರತಕ್ಕಂತಹ ಮತ್ತು ಮುಂಬರುವ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬರಬೇಕಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮದು ಡೇ 2 ಎಕ್ಸಾಮ್ ಪ್ರಿಪ್ರೇಷನ್. ಇವತ್ತು ನಾವು ಟಾಪಿಕ್ ಪಿಕ್ ಮಾಡಿದ್ದು ರಾಮ್ಸರ್ ಸೈಟ್ ಬಗ್ಗೆ. ಪ್ರತಿ ಎಕ್ಸಾಮಲ್ಲೂ ಇದೊಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಈ ಟಾಪಿಕನ್ನು ಪಿಕ್ ಮಾಡಿದ್ದೀವಿ ಇವತ್ತು. ಸೊ ಲಾಸ್ಟ್ ಇಯರ್ ಏನು ಕ್ವಶನ್ ಬಂದಿದ್ದಪ್ಪ ಅಂದರೆ, ಯಾವ ರಾಮ್ಸರ್ ಸೈಟು ಇಂಡಿಪೆಂಡೆನ್ಸ್ ಡೇ ದಿನ ಚೂಸ್ ಮಾಡ್ಕೊಂಡಿದ್ರು ಅಂತ ಕೇಳಿದ್ದಾರೆ ಈ ಕ್ವಶನಲ್ಲಿ. ಲಾಸ್ಟ್ ಇಯರು ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತು. ಸೊ ಅದ್ರ ಸಂಬಂಧ ಇದನ್ನು ಕೇಳಿದ್ದಾರೆ. ಸೊ ಅದೇ ರೀತಿ ಇದಕ್ಕೆ ಆನ್ಸರ್ ಏನು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಇದು ಲಾಸ್ಟ್ ಇಯರು ಕರೆಂಟ್ ಅಫೇರ್ಸಲ್ಲಿತ್ತು, ಅದಕ್ಕೆ ಇದನ್ನು ಕೇಳಿದರು. ಬಟ್ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಎ ಮತ್ತು ಡಿ. ಬಟ್ ಇದರಿಂದ ನಾವು ಏನು ತಿಳ್ಕೊಬೇಕಂದ್ರೆ, ಈ ಸಲ ಕರೆಂಟ್ ಅಫೇರ್ಸಲ್ಲಿ ರಾಮ್ಸರ್ ಸೈಟ್ ಬಗ್ಗೆ ಡಿಸ್ಕಷನ್ ಆಗಿದೆ, ಯಾಕಂದರೆ 100th ರಾಮ್ಸರ್ ಸೈಟು ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಈ ಟಾಪಿಕನ್ನು ಪಿಕ್ ಮಾಡಿದ್ದೀನಿ, ಕರೆಂಟ್ ಅಫೇರ್ಸ್ ಬಗ್ಗೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದರಲ್ಲಿ ನಾವು ಏನೇನೆಲ್ಲ ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಫಸ್ಟ್ ನಾವು ರಾಮ್ಸರ್ ಸೈಟ್ ಅಂದರೆ ಏನಂತ ತಿಳ್ಕೊಳ್ಳೋಣ, ಆಮೇಲೆ ರಾಮ್ಸರ್ ಕನ್ವೆನ್ಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ, ಅದಾದ ನಂತರ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು, ಹಾಗೆ ರಾಮ್ಸರ್ ಸೈಟ್ಗಳು ಎಷ್ಟಿದ್ದಾವೆ ಇಂಡಿಯಾದಲ್ಲಿ, ಟೋಟಲ್ ನೆಟ್ವರ್ಕ್ಸ್ ಎಷ್ಟಿದೆ, ಹಾಗೆ ಈ ವಿಡಿಯೋಸ್ ಮೇಲೆ, ಈ ಕಂಟೆಂಟ್ ಮೇಲೆ ನಾವು ಫೈನಲಿ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ರೆಡಿ ಮಾಡೋಣ. ಫಸ್ಟ್ ನಾವು ಏನು ನೋಡ್ಕೋಬೇಕು ಅಂದರೆ, ರಾಮ್ಸರ್ ಸೈಟ್ ಅಂದರೆ ಏನಂತ ಫಸ್ಟ್ ನೋಡ್ಕೋಬೇಕು. ಸೊ ರಾಮ್ಸರ್ ಸೈಟ್ ಅಂದರೆ ಏನು? ಇದು ಒಂದು ವೆಟ್ ಲ್ಯಾಂಡ್, ಹಾಗೆ ಇದು ಇಂಟರ್ನ್ಯಾಷನಲ್ ಏನು ಮಾಡಿರಬೇಕು, ರೆಕಗ್ನೈಸ್ ಮಾಡಿರಬೇಕು. ಹಾಗೆ ಇದು ಯಾವ ಒಂದು ಅಂಡರಲ್ಲಿ ಬರುತ್ತೆ ಅಂದರೆ ರಾಮ್ಸರ್ ಕನ್ವೆನ್ಷನ್. ಸೊ ಈ ವರ್ಡ್ಸ್ ಇದಾವಲ್ಲ, ವೆಟ್ ಲ್ಯಾಂಡು, ಇಂಟರ್ನ್ಯಾಷನಲಿ, ಹಾಗೆ ರಾಮ್ಸರ್ ಕನ್ವೆನ್ಷನು. ಸೊ ಇವು ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟು. ಸೊ ಇದು ವೆಟ್ ಲ್ಯಾಂಡ್ ಆಗಿರಬೇಕು, ಹಾಗೆ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಮಾಡಿರಬೇಕು, ಹಾಗೆ ರಾಮ್ಸರ್ ಕನ್ವೆನ್ಷನಲ್ಲಿ ಇವು ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡೋಣ. ಸೊ ನೆಕ್ಸ್ಟ್ ಇವು ನೋಡಿ, ಇವು ಪಿಕ್ಚರ್ಸು ವೆಟ್ ಲ್ಯಾಂಡ್ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ನಾನು ನಿಮಗೆ ತೋರಿಸಿದ್ದೀನಿ ವೆಟ್ ಲ್ಯಾಂಡು. ಸೊ ಇವೆಲ್ಲ ರಾಮ್ಸರ್ ಸೈಟ್ಗಳು. ಹಾಗೆ ಇವಾಗ ನೋಡಿ, ವೆಟ್ಲ್ಯಾಂಡ್ ಅಂದರೆ ಏನು, ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ವೆಟ್ಲ್ಯಾಂಡ್ ಅಂದರೆ ಏನು ಬೇಕು, ವಾಟರ್ ಕವರ್ ಮಾಡಿರಬೇಕು, ಸಾಯಿಲನ್ನು. ಇವಾಗ ಮಣ್ಣಿನ ಮೇಲೆ ನೀರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ರೆ ಅಲ್ಲಿ ಏನಾಗುತ್ತೆ, ಒಂದು ಎಕೋಸಿಸ್ಟಮ್ ಫಾರ್ಮ್ ಆಗುತ್ತೆ. ಅಲ್ಲಿ ಒಂದು ಗಿಡಗಳು ಬೆಳೀದಾಗಲಿ, ಅಲ್ಲೊಂದು ಎಕೋಸಿಸ್ಟಮ್ ದೊಡ್ಡ ಬಿಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಏನಾಗಬೇಕು, ಇದು ವಾಟರು ಪರ್ಮನೆಂಟ್ಲಿ ನಿಂತ್ಕೊಂಡ್ರೆ ಓಕೆ, ಹಾಗೆ ಒಕೇಶ್ನಲಿ ಸೀಸನಲಿ ಅಲ್ಲಿ ನೀರು ನಿಂತ್ಕೊಂಡ್ರೆ ಓಕೆ. ಸೊ ಇದಕ್ಕೆ ಎಕ್ಸಾಂಪಲ್ ಅಂದರೆ ಯಾವ್ಯಾವ ಅಂದರೆ, ಲೇಕು, ರಿವರು, ಹಾಗೆ ಈ ಮರ್ಷಸ್ಸು, ಸ್ವ್ಯಾಂಪ್ಸು, ಮ್ಯಾಂಗ್ರೋವ್ಸು, ಹಾಗೆ ಈ ಪೆಟ್ಲ್ಯಾಂಡು, ಎಶ್ಚರೀಸು, ರಿಸರ್ವಾಯರ್ಸು, ಹಾಗೆ ಫ್ಲಡ್ ಪ್ಲೇನ್ಸ್. ಸೊ ಇವೆಲ್ಲ ಏನೇನಪ್ಪ ಅಂದರೆ ವೆಟ್ಲ್ಯಾಂಡ್ಗೆ ಎಕ್ಸಾಂಪಲ್. ಸೊ ಇವನ್ನೆಲ್ಲ ನಾವು ರಾಮ್ಸರ್ ಸೈಟಾಗಿ ಡಿಕ್ಲೇರ್ ಮಾಡಬಹುದು. ಸೊ ನಾವು ರಾಮ್ಸರ್ ಕನ್ವೆನ್ಷನ್ ಆಗಲೇ ಡಿಸ್ಕಸ್ ಮಾಡಿದ್ದೀವಲ್ಲ, ಅದ್ರ ಪ್ರಕಾರ ಏನಪ್ಪ ಅಂದರೆ, ರಾಮ್ಸರ್ ಸೈಟು ಇದೊಂದು ನ್ಯಾಚುರಲ್ ಆಗಿ ಇದ್ರೇನು ಕನ್ಸಿಡರ್ ಮಾಡ್ತಾರೆ, ಹಾಗೆ ಆರ್ಟಿಫಿಷಿಯಲ್ ಅಂದರೆ ಇವಾಗ ಮ್ಯಾನ್ ಮೇಡ್, ಮನುಷ್ಯ ಮಾಡಿರ್ತಕ್ಕಂಥ ಒಂದು ಏನಾದರೂ ಒಂದು ಲೇಕ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಏನಾದರೂ ಇದ್ರೂ ಅದನ್ನು ನಾವು ಏನಂತ ರಾಮ್ಸರ್ ಸೈಟಾಗಿ ಡಿಕ್ಲೇರ್ ಮಾಡ್ಬೋದು. ಹಾಗೆ ಇದು ಪರ್ಮನೆಂಟ್ ಆಗಿದ್ರೂ ನಡೆಯುತ್ತೆ, ಫ್ರೆಶ್ ಟೆಂಪ್ರರಿ ಆಗಿ ನಡೆಯುತ್ತೆ. ಹಾಗೆ ಇದು ಫ್ರೆಶ್ ವಾಟರ್ ಲೇಕ್ ಆಗಿರ್ಬೋದು, ಬ್ಯಾಕ್ ವಾಟರ್ ಆಗಿ ನಿಂತ್ಕೊಂಡಿರ್ಬೋದು, ಹಾಗೆ ಇದು ಸಾಲ್ಟ್ ವಾಟರ್ ಏರಿಯಾ ಆಗಿರ್ಬೋದು. ಈ ರೀತಿ ಏನೇ ಆಗಿದ್ರೂ ಅದನ್ನು ನಾವು ರಾಮ್ಸರ್ ಸೈಟ್ ಆಗಿ ಡಿಕ್ಲೇರ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆದರೆ. ಸೊ ವಾಟರ್ ಅಪ್ ಟು ದ 6 ಮೀಟರ್ ಡೆಪ್ತ್ ಅಟ್ ದ ಲೋ ಟೈಡ್. ಸೊ ಇದೇನೋ ಸಿಕ್ಸ್ ಮೀಟರಷ್ಟು ನೀರು ನಿಂತ್ಕೊಂಡಿರಬೇಕು ಲೋ ಟೈಡಲ್ಲಿ. ಸೊ ನೆಕ್ಸ್ಟ್ ನಾವು ಏನು ಡಿಸ್ಕಸ್ ಮಾಡೋಣ, ರಾಮ್ಸರ್ ಕನ್ವೆನ್ಷನ್ ಅಂದರೆ ಏನಂತ ಡಿಸ್ಕಸ್ ಮಾಡೋಣ. ಸೊ ಇದು 1971ನಲ್ಲಿ ಬಂದಿದ್ದು. ರಾಮ್ಸರ್ ಕನ್ವೆನ್ಷನ್ ಅಂದರೆ ಏನಿಲ್ಲ, ಇದೊಂದು ಇಂಟರ್ನ್ಯಾಷನಲ್ ಟ್ರೀಟಿ ಅಷ್ಟೇ, ಇಂಟರ್ನ್ಯಾಷನಲ್ ಟ್ರೀಟಿ. ಸೊ ಇದು ಯಾಕೆ ನಾವು ಇದನ್ನು ಮಾಡಿದ್ರೆ ಅಂದರೆ, ಇದು ಕನ್ಸರ್ವೇಷನ್ ಆ್ಯಂಡ್ ದ ಯೂಸ್ ಆಫ್ ದಿಸ್ ವೆಟ್ಲ್ಯಾಂಡ್ಸ್. ಸೊ ಈ ವೆಟ್ಲ್ಯಾಂಡ್ಸ್ಗಳನ್ನು ನಾವು ಕನ್ಸರ್ವ್ ಮಾಡೋಕ್ಕೆ, ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋಕ್ಕೆ, ಸೊ ಈ ಒಂದು ಟ್ರೀಟಿಯನ್ನು ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ. ಸೊ ಈ ರಾಮ್ಸರ್ ಹೆಸರು ಹೆಂಗೆ ಬಂತು, ವೈ ಇಟ್ ಇಸ್ ಕಾಲ್ಡ್ ಆ್ಯಸ್ ಈ ರಾಮ್ಸರ್ ಅಂತ ಯಾಕೆ ಕರೀತಾರಪ್ಪ ಅಂದರೆ, ಸೊ ಇದನ್ನು ಸೈನ್ ಮಾಡಿದ್ದು ಎಲ್ಲಿ ಅಂದರೆ ರಾಮ್ಸರ್ ಇರಾನಲ್ಲಿ. ಸೊ ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ, ರಾಮ್ಸರ್ ಇರಾನಲ್ಲಿ ಸೈನ್ ಮಾಡಿದ್ದು. ಸೊ ಅದಕ್ಕೆ ಇದಕ್ಕೆಲ್ಲ ನಾವು ರಾಮ್ಸರ್ ಸೈಟ್ಗಳು ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು. ಫಸ್ಟ್ ಯಾವಾಗ ಸೈನ್ ಮಾಡಿದ್ರಪ್ಪ ಅಂದರೆ 2 ಫೆಬ್ರವರಿ 1971. ಹಾಗೆ ಪ್ಲೇಸ್ ಯಾವುದು, ರಾಮ್ಸರ್ ಇರಾನ್. ಸೊ ಫಸ್ಟ್ ಕಮ್ ಇಂಟು ಫೋರ್ಸ್ ಯಾವಾಗ ಬಂತಪ್ಪ ಅಂದರೆ 21st ಡಿಸೆಂಬರ್ 1975. ನೇಚರ್ ಏನಪ್ಪ ಅಂದರೆ ಇಂಟರ್ ಗೌರ್ಮೆಂಟಲ್ ಎನ್ವೈರ್ಮೆಂಟಲ್ ಟ್ರೀಟಿ ಇದು. ಹಾಗೆ ಯಾಕೆ ಇದನ್ನು ಏನು ಅಬ್ಜೆಕ್ಟಿವ್ ಇದು ರಾಮ್ಸರ್ ಸೈಟ್ ಅಂತ ನೋಡಿದಾಗ, ಫಾರ್ ಕನ್ಸರ್ವಿಂಗ್ ಆ್ಯಂಡ್ ವಿಶ್ ಯೂಸ್ ಆಫ್ ವೆಟ್ಲ್ಯಾಂಡನ್ನು ನಾವು ಕನ್ಸರ್ವ್ ಮಾಡಬೇಕು, ಹಾಗೆ ನಮಗೆ ಮಿತಿಯಾಗಿ ಬಳಸಬೇಕಂತ ಇದರದೊಂದು ಆಬ್ಜೆಕ್ಟಿವ್. ಇದು ಸೆಕ್ರೆಟರಿ ಆಫೀಸ್ ಎಲ್ಲಿದೆಪ್ಪ ಅಂದರೆ ಗ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್. ಸೊ ಇದು ನೆನ್ಪಿಟ್ಕೋರಿ, ಗ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್. ಹಾಗೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಯಾವಾಗ ಆಚರಿಸ್ತೇವೆ ಅಂದರೆ 2 ಫೆಬ್ರವರಿ. ಹಾಗೆ ಇಂಡಿಯಾ ಇದಕ್ಕೆ ಯಾವಾಗ ಬಿಕಮ್ ದ ಪಾರ್ಟ್ ಆಯ್ತು ಅಂದರೆ 1 ಫೆಬ್ರವರಿ 1982ನಲ್ಲಿ. ಹಾಗೆ ನೀವು ಇಂಡಿಯಾಸ್ ರಾಮ್ಸರ್ ಸೈಟ್ ನೆಟ್ವರ್ಕ್ ಬಗ್ಗೆ ನೋಡಿದರೆ ಟೋಟಲ್ ಆಗಿ 100 ಇದ್ದಾವೆ. ಸೊ ಲಾಸ್ಟ್ ಇಯರ್ ನೀವು ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮನ್ನು ತೆಗೆದು ನೋಡಿದಾಗ ಅಲ್ಲಿ ಒಂದು ಕ್ವಶನ್ ಇತ್ತು, ಯಾಕಂದರೆ ಅದು ರಾಮ್ಸರ್ ಸೈಟು ಆ ಟೈಮಲ್ಲಿ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು. ಸೊ ಈ ಸಲನೂ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿದೆ, ಯಾಕಂದರೆ 100th ರಾಮ್ಸರ್ ಸೈಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಯಾವುದು,
ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ್. ಸೊ ಈ ಸಲನೂ ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫಸ್ಟ್ ರಾಮ್ಸರ್ ಸೈಟನ್ನು ನೋಡಿದಾಗ ನೀವು ಯಾವ್ಯಾವನ್ನ ಡಿಕ್ಲೇರ್ ಮಾಡ್ತಾರೆ ಅಂದರೆ ಚಿಲಿಕಾ ಲೇಕು ಒಡಿಸ್ಸಾನಲ್ಲಿ, ಹಾಗೆ ಕೆಳಡಿಯೋ ನ್ಯಾಷನಲ್ ಪಾರ್ಕ್ ಇದು ರಾಜಸ್ಥಾನಲ್ಲಿ. ಸೊ ಫಸ್ಟ್ ಇವು ಎರಡು ಸೈಟ್ಸ್ಗಳನ್ನು ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಇಂಡಿಯಾದಲ್ಲಿ. ಹಾಗೆ ನಾವು ಇನ್ನು ಕರ್ನಾಟಕದಲ್ಲಿ ಎಕ್ಸಾಮ್ ಬರಿತಾ ಇದ್ದೇವೆ ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ರಾಮ್ಸರ್ ಸೈಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೋಟಲ್ ಆಗಿ 4 ರಾಮ್ಸರ್ ಸೈಟ್ಗಳಿದ್ದಾವೆ. ಫಸ್ಟ್ ಒನ್ನು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ಸೆಕೆಂಡ್ ಒನ್ನು ಅಘನಾಶಿನಿ ಎಸ್ಚುರಿ, ಹಾಗೆ ಥರ್ಡ್ ಒನ್ನು ಅನ್ಗ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವಯರ್, ಹಾಗೆ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್. ಸೊ ಇವು 4 ಹೆಸರನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲೇ ಕೇಳ್ತಾರೆ. ಸೊ ಇನ್ನು ಹೈಯೆಸ್ಟ್ ಸ್ಟೇಟ್ ಯಾವುದು ಇದೆ ಅಂದರೆ ತಮಿಳುನಾಡು. ಸೊ ಇವಾಗ ನಾವು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋಣ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಿಗಾರ್ಡಿಂಗ್ ದ ರಾಮ್ಸರ್ ಕನ್ವೆನ್ಷನ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ನೋಡಿ, ಇಟ್ ವಾಸ್ ಸೈನ್ಡ್ ರಾಮ್ಸರ್ ಇರಾನ್. ಆಮೇಲೆ ಇಟ್ ಕಮ್ ಇಂಟು ಫೋರ್ಸ್ ಇನ್ 1975. ಥರ್ಡ್ ಸ್ಟೇಟ್ಮೆಂಟ್ ನೋಡಿಬಿಟ್ಟು ಇಂಡಿಯಾ ಈಸ್ ಯಾವ ಪಾರ್ಟಿ ಅಂದರೆ 1982 ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವ ಆಪ್ಷನ್ನು ಕರೆಕ್ಟ್? ಫಸ್ಟ್ ಒಂದ್ಸಲ ಥಿಂಕ್ ಮಾಡಿ ಯಾವುದು ಕರೆಕ್ಟ್ ಅಂತ ನೋಡಿ. ಸೊ ಇಲ್ಲಿ ನೋಡಿದಾಗ ನಾವು ಎಲ್ಲ ಆನ್ಸರ್ಸು ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನು? ಆಪ್ಷನ್ 1, 2 ಆ್ಯಂಡ್ 3 ಈ 3 ಸ್ಟೇಟ್ಮೆಂಟು ಕರೆಕ್ಟ್ ಇದ್ದಾವೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇಂಡಿಯಾಸ್ ರಾಮ್ಸರ್ ಸೈಟ್ ಬಗ್ಗೆ ಕೇಳಿದ್ದಾರೆ. ಸೊ ಇಂಡಿಯಾ ರಾಮ್ಸರ್ ಸೈಟು ಬಗ್ಗೆ ಕೇಳಿದ್ದಾರೆ. ಸೊ ಅದು ಫಸ್ಟ್ ಇಂಡಿಯಾ ರಾಮ್ಸರ್ ಸೈಟ್ ಬಗ್ಗೆ ಕೇಳಿದ್ದಾರೆ. ಫಸ್ಟ್ ಯಾವ್ಯಾವುದು? ಆಪ್ಷನ್ 1 ಚಿಲಿಕಾ ಲೇಕ್, ಆಪ್ಷನ್ 2 ಕೆಳಡಿಯೋ ನ್ಯಾಷನಲ್ ಪಾರ್ಕ್, ಆಪ್ಷನ್ 3 ಲೋಕ್ತಾಕ್ ಲ್ಯಾಕ್, ಹಾಗೆ ಆಪ್ಷನ್ 4 ಲ್ಯೂರಲ್ ಲೇಕ್. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ನೋಡಿ, ಆಗಲೇ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ಆಬ್ವಿಯಸ್ಲಿ ಫಸ್ಟ್ ಒನ್ನು ಮತ್ತು ಸೆಕೆಂಡ್ ಒನ್ನು ಫಸ್ಟ್ ರಾಮ್ಸರ್ ಸೈಟ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಸೊ ಕರೆಕ್ಟ್ ಆನ್ಸರ್ ಇದಕ್ಕೆ ಆಪ್ಷನ್ ಎ. ಹಾಗೆ ನೆಕ್ಸ್ಟ್ ಒನ್ ನೋಡಿದ್ರೆ ನೀವು ಕನ್ಸಿಡರ್ ದ ಫಾಲೋವಿಂಗ್ ಅಬೌಟ್ ದ ವೆಟ್ಲ್ಯಾಂಡ್ ಅಂತ ಕೇಳಿದ್ದಾರೆ. ವೆಟ್ಲ್ಯಾಂಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ವೆಟ್ಲ್ಯಾಂಡ್ ಬಗ್ಗೆ ನೋಡಿದಾಗ ಸೊ ಇವು ಯಾವ್ಯಾವು ರಾಮ್ಸರ್ ಸೈಟು ಡ್ಯೂರಿಂಗ್ 2024 ಸೊ ವಿಚ್ ಆಫ್ ದ ಫಾಲೋವಿಂಗ್ಸ್ ಆರ್ ರಾಮ್ಸರ್ ಸೈಟ್ಸ್ ಡ್ಯೂರಿಂಗ್ ದ 2024 ಅಂತ ಕೇಳಿದ್ರು. ಇದು ಲಾಸ್ಟ್ ಇಯರ್ನು VA ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಯಾವುದು? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ದಿ ಎಲ್ಲ ಆಗುತ್ತೆ. 1, 2, 3 ಆ್ಯಂಡ್ 4 ಆಪ್ಷನ್ ಸಿ. ಸೊ ಎಲ್ಲ ಕರೆಕ್ಟ್ ಇರುತ್ತೆ. ಹಾಗೆ ನೀವು ನೆಕ್ಸ್ಟ್ ಕ್ವಶನ್ ನೋಡಿದಾಗ ಸೊ ವಿಚ್ ಆಫ್ ದ ಫಾಲೋವಿಂಗ್ಸ್ ರಾಮ್ಸರ್ ಸೈಟ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ರಾಮ್ಸರ್ ಸೈಟ್ ಯಾವಿದೆ ಅಂತ ನೋಡಿದ್ದೇವೆ. ಸೊ ಆಗಲೇ ಡಿಸ್ಕಸ್ ಮಾಡಿದ್ದೀವಿ ನಾವು ಈ ಕ್ವಶನ್ಸು. ಸೊ ಇದಕ್ಕೆ ಆನ್ಸರ್ ಎಲ್ಲ ಆಗುತ್ತೆ. ರಂಗನತಿಟ್ಟು, ಅಘನಾಶಿನಿ, ಮಾಗಡಿ ಕೆರೆ. ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆಪ್ಷನ್ ಡಿ 1, 2, 3 ಆ್ಯಂಡ್ 4. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನೀವು ಸೊ ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡಬೇಕು. ಈ ಕ್ವಶನನ್ನು ನೀವು ನೋಡಿಬಿಟ್ಟು ಯೂಟ್ಯೂಬ್ ಕಮೆಂಟಲ್ಲಿ ಸೊ ಕಮೆಂಟ್ ಮಾಡಿ ಇದಕ್ಕೆ ಆನ್ಸರ್ ಏನಂತ. ಸೊ ಇದು 2ನೇ ವಿಡಿಯೋ ಆಗಿತ್ತು. ಮುಂದಿನ ನೆಕ್ಸ್ಟ್ ಇನ್ನೊಂದು ಒಂದು ಟಾಪಿಕನ್ನು ವಿಲೇಜ್ ಅಕೌಂಟೆಂಟ್ PYQ ತೆಗೆದುಕೊಂಡು ಹಾಗೆ ಅದರ ಬರ್ತಕ್ಕಂಥ ಸರೌಂಡಿಂಗ್ ಏನೇನು ಥಿಯರೀಸ್ಗಳಿದಾವಲ್ಲ ಸೊ ಅದ್ರ ಬಗ್ಗೆ ನಾವು ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿ ತನಕ ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.